going in bus? Where is your car? ಕಾರು ಅಲ್ಲಿ ಮೆಟ್ಲು ಸ್ಟಾರ್ಟಿಂಗ್ ಹತ್ರ ಇದೆ, ಶ್ರೀವಾರ ಮೆಟ್ಲು ಸ್ಟಾರ್ಟಿಂಗ್ ಹತ್ರ. ಅದು 6 ಗಂಟೆ ಕ್ಲೋಸು. 6 ಗಂಟೆ ಆದಮೇಲೆ ಅಲ್ಲಿ ಪ್ರಾಣಿ ಎಲ್ಲ ಓಡಾಡುತ್ತಂತೆ, ಯಾರೋ ಚಿರತೆ ಬೇರೆ ನೋಡಿದ್ರಂತೆ ರೀಸೆಂಟಾಗಿ ವಿಡಿಯೋ ಹಾಕಿದ್ರು. ಪೀಪಲ್ ಆರ್ ಆಸ್ಕಿಂಗ್ ವೆರಿ ಮಚ್. ಸೊ ಅವರು 500 ಎಲ್ಲ ಕೇಳ್ತಾ ಇದ್ದಾರೆ. ಸೊ ನಾವು ಇಮಿಡಿಯೇಟಾಗಿ ನಾವು ಗೊತ್ತಲ್ಲ ಓಲಾ ಚೆಕ್ ಮಾಡಿದ್ರಿ. ಸೊ ಇಟ್ ಇಸ್ ಶೋಯಿಂಗ್ 180 ಸೊ ಆಲಿಪಲ್ಲಿ ತನಕ. ಬಟ್ ಅಲ್ಲಿಂದ ಅಗೇನ್ ಲೈಕ್ ನಮ್ಮ ಕಾರ್ ನಿಲ್ಸಿರೋದು ಇದ್ರ ಹತ್ರ ಸ್ಟೆಪ್ಸ್ ಹತ್ರ ಅಲ್ವಾ. ಸೊ ಅಲ್ಲಿ ತನಕ ಹೋಗೋದಕ್ಕೆ ಯಾವ ಆಟೋನೂ ಇಲ್ವಂತೆ, ಯಾವ ಕಾರು ಇಲ್ವಂತೆ. ಆ್ಯಂಡ್ ಅಲ್ಲಿ ತುಂಬ ಸಿಂಹ ಹುಲಿ ಎಲ್ಲ ಓಡಾಡ್ತಿರುತ್ತಂತೆ. ವಿ ಆರ್ ರಿಯಲಿ ಸ್ಕ್ಯಾರ್ಡ್ ಆ್ಯಂಡ್ ವಿ ಡೋಂಟ್ ನೋ ಹೆಂಗೆ ನಾವು ಅಲ್ಲಿ ಕಾರ್ನ ತೊಗೊಳ್ತೀವಿ ಅಂತ. ಇವ್ರು ನಿಜ ಬೇರೆ ಎಲ್ಲಿಗೋ ಹೋಗಿ ರೂಮ್ ಗೀಮ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಬ್ಬರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಅವರು ಕೇಳ್ತಾ ಇಲ್ಲ, ಹೊರಡಿ ಅಂತ ಹೇಳ್ತಾ ಇದ್ದಾರೆ. ಒನ್ಸ್ ವಿ ಫಿನಿಶ್ಡ್ ದ ದರ್ಶನ ತಿರುಪತಿನಲ್ಲಿ. ಸೊ ಬಸ್ ಹತ್ತಿದ್ವಿ. ಇದು APRTC, ನಮ್ಮಲ್ಲಿ KSRTC ಹೆಂಗೆ ಇಲ್ಲಿ APRTC ಬಸ್ಸು. ಸೊ AC ಬಸ್ಸು. ನಾವು ಆ್ಯಕ್ಚುಲಿ ಕಾರ್ ನಿಲ್ಸಿರೋದು ಬಂದು ಶ್ರೀವಾರಿ ಮೆಟ್ಲ ಹತ್ರ. ನಾವು ಮೆಟ್ಲಲ್ಲಿ ಇಳಿದು ಹೋಗೋಕ್ಕಾಗಲ್ಲ, ಬಿಕಾಸ್ ಅದು ಟೈಮ್ ಆಗೋಗಿದೆ, ದರ್ಶನ ಲೇಟ್ ಆಯಿತು, ಬಟ್ ಕ್ಲೋಸ್ ಆಗೋಗಿರುತ್ತೆ, ಅವ್ರದ್ದು ಟೈಮಿಂಗ್ಸ್ ಇರುತ್ತೆ. ಸೊ ಹಾಗಾಗಿ ವಾಟ್ ವಿ ಡಿಡ್ ಇಸ್ ಲೈಕ್ ವಿ ಹ್ಯಾವ್ ಟೇಕನ್ like APRTC bus. What happened? Why are you going in bus? Where is your car? ಕಾರು ಅಲ್ಲಿ ಮೆಟ್ಲು ಸ್ಟಾರ್ಟಿಂಗ್ ಹತ್ರ ಇದೆ, ಶ್ರೀವಾರ ಮೆಟ್ಲು ಸ್ಟಾರ್ಟಿಂಗ್ ಹತ್ರ. ಅದು 6 ಗಂಟೆ ಕ್ಲೋಸು. 6 ಗಂಟೆ ಆದಮೇಲೆ ಅಲ್ಲಿ ಪ್ರಾಣಿ ಎಲ್ಲ ಓಡಾಡುತ್ತಂತೆ, ಯಾರೋ ಚಿರತೆ ಬೇರೆ ನೋಡಿದ್ರಂತೆ ರೀಸೆಂಟಾಗಿ ವಿಡಿಯೋ ಹಾಕಿದ್ರು. ಸೊ ನಾವು ಚಿರತೆ ನೋಡಬಾರ್ದು ಅಂತ ಈಗ ಸದ್ಯಕ್ಕೆ ಮೆಟ್ಲು ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದು ತಿರುಪತಿ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ. ಬಸ್ ಸ್ಟ್ಯಾಂಡಿಂದ ಪುನಃ ನಾವು ಯಾವುದೋ ಜೀಪು ಆಟೋನೋ ಏನು ಸಿಗುತ್ತೋ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಒಂದು ಅಂಕಲ್ ಅಲ್ಲಿಂದ ಯಾರಾದರೂ ಬೈಕ್ ಅವ್ರ ಹತ್ರ ಡ್ರಾಪ್ ಕೇಳಿ ಹೊಟ್ಟೋಗಿ ಅಂತ ಹೇಳ್ತಾ ಇದ್ದಾರೆ. 4 ಜನ ಅಣ್ಣನ ಫ್ರೆಂಡು ಮತ್ತು ಇಲ್ಲಿ ನಾವು ಕೊಡ್ತೀವಿ. ಸೊ 4 ಜನಕ್ಕೆ ಯಾರು ಡ್ರಾಪ್ ಕೊಡಲ್ಲ ಒಂದೇ ಬೈಕಲ್ಲಿ. ಅದಕ್ಕೆ 4 ಬೈಕ್ ಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ನಾವು ಮೆಟ್ಲು ಹತ್ತಿದ್ರೆ ಅದು 24 hours ಓಪನ್ ಇರುತ್ತಂತೆ. ನಾವು ಅದು 4,000 ಮೆಟ್ಲು, 2,000 ಮೆಟ್ಲು ಹತ್ತೋದಕ್ಕೆ ವಿತೌಟ್ ಎನಿ ಫೈಬರ್ ಫುಡ್ಸ್. ಅಟ್ಲೀಸ್ಟ್ ಫೈಬರ್ ತಿಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಬೆಟರ್ ಆಗಿದ್ದಿರೋದು. ನಾವು ಫೈಬರ್ ಬೇರೆ ತಿಂದಿಲ್ಲ. ಸೊ ಹಾಗಾಗಿ ಯು ಕಾಂಟ್ ಎಕ್ಸ್ಪೆಕ್ಟ್. ಪರವಾಗಿಲ್ಲ, ಬಟ್ ಟ್ರೈ ಮಾಡೋಣ ಏನಾಗುತ್ತೆ ಅಂತ ನೋಡೋಣ. ನಮ್ಮ ಜೊತೆಗೆ ತನ್ನ ದರ್ಶನ ಮುಗಿಸಿ ದೇವರಿದ್ದಾರೆ ಅಂತ ಹೋಗ್ತಾ ಇದ್ದೀವಿ. ಸೊ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ. ಆ್ಯಕ್ಚುಲಿ ಗೋಪುರದ ಮುಂದೆ ಒಂದು ಫೋಟೋ ಅಥವಾ ಒಂದು ವಿಡಿಯೋನೂ ತಗೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ. ಬಿಕಾಸ್ ನಮ್ಮ ಲಾಕರ್ಸಲ್ಲಿ ಇದ್ದಿದ್ದ ಕೌಂಟರ್ಸ್ ಬೇರೆ, ಅದು ಒಂದು ದಿಕ್ಕಲ್ಲಿದ್ದರೆ ಇನ್ನೊಂದು ಕಡೆ ಪ್ರಸಾದ ದಿಕ್ಕು, ಲಡ್ಡು ತೊಗೋಬೇಕಲ್ಲ ಎಲ್ಲರೂ ಕೊಡೋದಕ್ಕೆ, ಅದೇ ಇನ್ನೊಂದು ಸಪ್ರೇಟ್ ದಿಕ್ಕಲ್ಲಿತ್ತು. ಸೊ ದೆನ್ ಏನು ಮಾಡೋಣ, ಫೋನ್ ಒಂದು ಕಡೆ, ಬ್ಯಾಗ್ ಒಂದು ಕಡೆ, ಲಡ್ಡು ಒಂದು ಕಡೆ, ನಾವೊಂದು ಕಡೆ. ಸೊ ಹಂಗಾಗಿತ್ತು ಪರಿಸ್ಥಿತಿ. ಸೊ ಇವತ್ತು ನೋಡಿ ಇಷ್ಟೇ ಜನ ಇರೋದು, ಜಾಸ್ತಿ ಆಗಿದೆ. ನೋಡೋಣ, ಬಟ್ ನಮ್ಮ ಕಾರ್ ಇರೋದು ಬಂದು ಶ್ರೀವಾರಿ ಮೆಟ್ಲ ಹತ್ರ. ಅಲ್ಲಿಗೆ ನಾವು ಹೆಂಗೆ ಹೋಗ್ತೀವಿ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲಿ ನಾರ್ಮಲ್ ಕ್ಯಾಬ್ ಅವ್ರನ್ನೆಲ್ಲ ಕೇಳಿದ್ರೆ ಹೆವಿ ಎಕ್ಸ್ಪೆನ್ಸಸ್ ಹೇಳ್ತಿದ್ದಾರೆ, 2,000 ಎಲ್ಲ ಹೇಳ್ತಿದ್ದಾರೆ. ತಿರುಮಲದಿಂದ ನಮ್ಮ ಕಾರಿಗೆ 2,000 ಪೆಟ್ರೋಲ್ ಹಾಕ್ಸರ್ ಬೆಂಗಳೂರಿಗೆ ರೀಚ್ ಆಗೋದು. ನೋಡೋಣ ಹೆಂಗೆ ಅಂತ. ಅಂಕಲ್ದು ಬಸ್ ಹತ್ತಾ ಇದ್ದಾರೆ, ಬಸ್ ಸಿಕ್ತು ಅಂಕಲ್ಗೆ, ಹತ್ತಿದ್ರ ಅಂತ ನೋಡೋಣ. ಇದೆ ಅಂಕಲ್ ಹತ್ಕೊಳ್ಳಿ, ಅಂಕಲ್ ಎಲ್ಲಿ ಅಂಕಲ್ ಬಸ್ ಸಿಕ್ತು ಕೊನೆಗೂ. ಎಲ್ಲ ಪಾಪ ರೋಡಲ್ಲೇ. ಇಲ್ಲಿ ಸಾಕಷ್ಟು ಫ್ಲೀ ಮಾರ್ಕೆಟ್ ಕೂಡ ಇದೆ. ಲೈಕ್ ಯು ಗೈಸ್ ಕ್ಯಾನ್ ಶಾಪ್ ಮೆನಿ ಥಿಂಗ್ಸ್. ಬಟ್ ಅದೇ ನಿಮ್ಮ ಕಾಲು ಫುಲ್ ಸ್ಟ್ರಾಂಗ್ ಆಗಿದ್ರೆ ಮೆಟ್ಲೆಲ್ಲ ಹತ್ಬಿಟ್ಟು ಬಂತು, ಅಲ್ಲೂ ಒಂಚೂರು ಎಕ್ಸ್ಪ್ಲೋರ್ ಮಾಡಿ. ನಮ್ಮ ಕೈಲಂತೂ ಆಗಲಿಲ್ಲ, ವಿ ವರ್ ಟಯರ್ಡ್, ವಿ ಸ್ಟಾಪ್ಡ್ ಇಟ್. ಬಟ್ ಯಾ ಪೀಪಲ್ ಲೈಕ್ ಹೆಂಗೆ ಅಂದರೆ ಇಲ್ಲಿ ಜನ ಪಾಪ ಕಾಲೆಲ್ಲ ನೋವು ಬಂದು ಫುಟ್ಪಾತ್ ಮೇಲೇ ಮಲ್ಕೊಳ್ತಾರೆ. ಐ ಡೋಂಟ್ ನೋ ವಾಟ್ ಟು ಸೇ. ಪಾಪ ಹೆಣ್ಮಕ್ಳೆಲ್ಲ ಇದ್ದಾರೆ.
ದೇ ಸ್ಟಿಲ್ ಸಿಟ್ ಇನ್ ಫುಟ್ಪಾತ್ ಆಸ್ ವೆಲ್. ಬಸ್ ಫೇರ್ ಎಷ್ಟು ಅಂತಲೂ ನಮಗೆ ಗೊತ್ತಿಲ್ಲ, ಸುಮ್ಮನೆ ಅದು ಕೂತ್ಕೊಂಡಿದ್ದೀವಿ. ಇಲ್ಲಿ ಏನಂತಂದರೆ ಈ ಅಣ್ಣ ಇಲ್ಲಿ ಕಾಣಿಸ್ತಾ ಇದಾರಲ್ಲ, ಇವರೇ ಡ್ರೈವರು ಪ್ಲಸ್ ಕಂಡಕ್ಟರು. ಲೈಕ್ ಹೌ ಈಸ್ ಗನ್ನ ಮ್ಯಾನೇಜ್ ಲೈಕ್ ಬಸ್ನ ನಿಲ್ಲಿಸ್ಬಿಟ್ಟು ಟಿಕೆಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಬೈ ದ ಟಿಕೆಟ್ಸ್ ವಿತ್ ಹಿಮ್. ಬಟ್ ಇನ್ನೂ ಏನೂ ನಮ್ಮನ್ನ ಕೇಳಿಲ್ಲ ಎಷ್ಟು ಅಂತ ಅಂದ್ಬಿಟ್ಟು ನಾವು ಗೊತ್ತಿಲ್ಲದಲ್ಲೇ ಹಾಗೆ ಹತ್ಬಿಟ್ಟಿದ್ದೀವಿ. ಲೆಟ್ಸ್ ಸಿ, ಐ ಟೆಲ್ ಯು ಬಸ್ ಫೇರ್ ಎಷ್ಟಾಗುತ್ತೆ ಅಂತ. ತಿರುಪತಿಗೆ ಎಂತನಾ 4 109 ಅಂತಲೇ ನನಗೊಂಚೂರು ಗೊತ್ತಾಗಲಿಲ್ಲ. ತೆಲುಗು ಮಾತಾಡೋಕ್ಕೆ ಬರುತ್ತೆ, ಬಟ್ ವರ್ಡ್ಸ್ ಡಿನಾಮಿನೇಷನ್ಸ್ ಗೊತ್ತಾಗಲ್ಲ ನನಗೆ. ಬಟ್ ಯಾ ಸೊ ಮಚ್ 440. ಓಕೆ, ಸೊ ಇಟ್ ಇಸ್ 440 ಅಂತಂದರೆ ಪ್ರಾಬಬ್ಲಿ 190 110. ಐ ಆಮ್ ವೆರಿ ವೀಕ್ ಇನ್ ಮ್ಯಾಥ್ಸ್. ಸೊ 110 ಗೈಸ್, 110 per person if you get into APRTC. ಸೊ ಇವ್ರದ್ರಲ್ಲಿ ಒಂದು ಕೋಡ್ ಇದೆ, ದ ಯೂನಿಕ್ ಕೋಡ್ TML, ದಟ್ ಇಸ್ ತಿರುಮಲ, PPT ಅಂದರೆ ತಿರುಪತಿ ಅಂತ. ಸೊ ಗೈಸ್ ಮೇಕ್ ಶ್ಯೂರ್ ನೀವು ಈ ಕೋಡ್ ವರ್ಡ್ನ ಕಲ್ತ್ಕೊಳ್ಳಿ ತಿರುಮಲಗೆ ಬಂದಾಗ, ಇಟ್ ಇಸ್ ಗುಡ್. ಸೊ APRTCನಲ್ಲಿ ಈ ಥರ ಕಲರ್ ಲೈಟ್ಸ್ ಇರುತ್ತೆ, ಬ್ಲೂ ಲೈಟ್ಸ್. ಸೊ ಪಾಪ ಕಂಡಕ್ಟರ್ ಅಣ್ಣ ಹತ್ರ ಮಾತಾಡಿದೆ, ಅವರು ಫುಲ್ ಸ್ಟ್ರೆಸ್ ಆಗೋಗ್ಬಿಟ್ಟಿದಾರಂತೆ. 3 ಗಂಟೆಗೆ ಬಂದರಂತೆ. ಡ್ರೈವರ್ ಅಣ್ಣ ಕಂಡಕ್ಟರ್ ಅಣ್ಣ ಇಬ್ಬರು ಅವರೇ. ಈಸ್ ಮಲ್ಟಿ ಟಾಸ್ಕಿಂಗ್. ಆ್ಯಕ್ಚುಲಿ ನಮ್ಮಲ್ಲಿ ನಮ್ಮ KSRTC ಬಸ್ಸಲ್ಲೂ ಈ ಥರ ಬ್ಲೂ ಲೈಟ್ಸ್ ಎಲ್ಲ ಇದೆ. ಈ ಥರ ಅಶ್ವಮೇಧ ಬಸ್ಸಲ್ಲಂತೂ ಇನ್ನೂ ಒಳ್ಳೊಳ್ಳೆ ಫೀಚರ್ಗಳೆಲ್ಲ ಇದೆ. KSRTC ಬಸ್ ಮುಂದೆ ಬೇರೆ ಸ್ಟೇಟ್ಗಳ ಬಸ್ಸು ಅಷ್ಟೊಂದು ಇಲ್ಲ. ಸಂಘ ಕಟ್ಕೊಂಡು ಹಿಡಿದು ಹಿಡ್ಕೊಂಡು ನಿಂತವರು ನಿನಗೆ ನಂಬರ್ಗಳೇ ಲೆಕ್ಕ ಇಲ್ಲಣ್ಣ. ಇದೇ ನಾವು ಹತ್ತಿದ ಮೆಟ್ಲು, ಇಲ್ಲೆಲ್ಲ ಹತ್ತುತ್ತಾ ಇದ್ದಾರೆ ನೋಡಿ, ದಟ್ ಇಸ್ ದ ಪ್ಲೇಸ್. ಸೊ ನಾವಿವಾಗ ಬೆಟ್ಟದಿಂದ ಆಲ್ಮೋಸ್ಟ್ ಕೆಳಗೆ ಇಳಿದಿದ್ದೀವಿ. ಸಿ ಯು ಕ್ಯಾನ್ ಸಿ ದಟ್. So we have booked Ola right now. We just got down from Tirumala. So we are near Alipiri gate. 5249. So this is the one. This is the place. So it is. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿಂದ ನಾವು ಆಲಿಪಿರಿಗೆ ಹೋಗೋದಕ್ಕೆ ದಿಸ್ ಲೋಕಲ್ ಆಟೋ ಪೀಪಲ್ ಆರ್ ಆಸ್ಕಿಂಗ್ ವೆರಿ ಮಚ್. ಸೊ ಅವರು 500 ಎಲ್ಲ ಕೇಳ್ತಾ ಇದ್ದಾರೆ. ಸೊ ನಾವು ಓಲಾ ಚೆಕ್ ಮಾಡಿದ್ರಿ. ಸೊ ಇಟ್ ಇಸ್ ಶೋಯಿಂಗ್ 180. ಸೊ ಆಲಿಪಿರಿ ತನಕ. ಬಟ್ ಅಲ್ಲಿಂದ ಅಗೇನ್ ಲೈಕ್ ನಮ್ಮ ಕಾರ್ ನಿಲ್ಸಿರೋದು ಹತ್ರ ಅಲ್ವಾ. ಸೊ ಅಲ್ಲಿ ತನಕ ಹೋಗೋದಕ್ಕೆ ಯಾವ ಆಟೋನೂ ಇಲ್ವಂತೆ, ಯಾವ ಕಾರು ಇಲ್ವಂತೆ. ಆ್ಯಂಡ್ ಅಲ್ಲಿ ತುಂಬ ಸೆಕ್ಯೂರಿಟಿ ಎಲ್ಲ ಓಡಾಡ್ತಿರುತ್ತಂತೆ. ವಿ ಆರ್ ರಿಯಲಿ ಸ್ಕ್ಯಾರ್ಡ್ ಆ್ಯಂಡ್ ನೋ ಹೆಂಗೆ ನಾವು ಅಲ್ಲಿ ನಮ್ಮ ಕಾರ್ನ ತೊಗೊಳ್ತೀವಿ ಅಂತ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಲೆಟ್ಸ್ ಗೆಟ್ ಅವರ್ ಕಾರ್ ಆಸ್ ವೆಲ್. ಏನು ಕಾಣಿಸ್ತಾ రైడు 1 మనిషికి దీంట్లో 1/3 చేసుకుంటాం. అయితే అంత ఇవ్వాలి. 3 పర్సెంట్ అంటాం రైడ్కి. సో దాంట్లో ఏంటంటే బ్లడ్ అమౌంట్ టైప్లో దాంట్లో 3/2 చేసుకుంటాం. అదే 3/1 చేసుకుంటాం. అది చేసుకుంటాం. దాంట్లో డివైడెడ్ బై 1 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟು. ಸೊ ಮಾಮೂಲಿ ಹಿಂಗೇನೆ ಎಲ್ಲ ಕಡೆನೂ ಆಟೋದವರು ದೇ ಹ್ಯಾವ್ ದೇರ್ ಓನ್ ರೂಲ್ಸ್, ದೇ ಹ್ಯಾವ್ ದೇರ್ ಓನ್ ರೆಗ್ಯುಲೇಷನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಲ್ ದ ಸ್ಟಫ್. నాకు లేవు, మీకుంటే విల్ బి బ్రోకన్. ಗೆಟಾರ್ ಕಾರ್ ಎಲ್ಲ ಹಿಂಗೆ ಎದುರಿಸಿದ್ರೆ ನಾವು ಬೇರೆ ಕಾರ್ ನಿಲ್ಲಿಸ್ಬಿಟ್ಟಿದ್ದೀವಿ. ದರ್ಶನಲ್ಲಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ
ಆರ್ ಆಲ್ಮೋಸ್ಟ್ ರೀಚ್ಡ್ ಗೈಸ್. ಬಟ್ ಚೆಕ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಬಟ್ ದ ಮ್ಯಾಟರ್ ಇಸ್ ನಮ್ಮ ಕಾರಲ್ಲಿ ಶ್ರೀವಾರಿ ಮೆಟ್ಲ್ ಹತ್ರ ಸಿಕ್ಕಾಕೊಂಡಿದೆ. ಲೈಕ್ ನಾವು ಅಲ್ಲಿ ಬಿಟ್ಟಿದ್ವಿ. ಈಗ ಹೆಂಗೆ ಮಾಡೋದು, ನಾವು ಹೆಂಗೆ ಹೋಗಿ ನಮ್ಮ ಕಾರ್ ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ. ಸೊ ಶಿ ಇಸ್ ಟಾಕಿಂಗ್ ಆ್ಯಕ್ಚುಲಿ. ಮಧ್ಯ ಬೇರೆ ಎಲ್ಲಿಗೋ ಹೋಗಿ ರೂಮ್ ಗೀಮ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಬ್ಬರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಅವರು ಕೇಳ್ತಾ ಇಲ್ಲ, ಹೊರಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಬೆಂಗಳೂರಿಗೆ ಹೊರಡಬೇಕಿತ್ತು. ನಮ್ಮ ಸ್ಲಿಪ್ಪರ್ಸು, ಬಟ್ಟೆ ಎಲ್ಲನೂ ಕೂಡ ಕಾರಲ್ಲಿದೆ. ಮಳೆ ಬೇರೆ ಬರ್ತಾ ಇದೆ. ಬೈಕಲ್ಲಿ ಹೋಗಿ ಅಂತ ಹೇಳಿದ್ರು, ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅವರು ಕಳ್ಳರಿದ್ದಾರೆ, ಹುಲಿ ಇದೆ, ಹೋಗೋಕ್ಕಾಗಲ್ಲ, ಸೇಫ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಇದೇನಿದು ಬೆಳಗ್ಗೆ ಎದ್ದು ಕೂತ್ಕೊಂಡು ಫೇಸ್ ವಾಶು ಮಾಡಿದೆ, ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ತಲೆ ಕೆಡಿಸ್ಕೋಬೇಡಿ.